ರಾಜಕೀಯದ ಹಿರಿಯ ಧುರೀಣ, ಮಾಜಿ ಸಚಿವ, ಕಾಂಗ್ರೆಸ್ನ ಹಿರಿಯ ಶಾಸಕ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಹಲವು ದಿನಗಳಿಂದ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಶಾಮನೂರು ಶಿವಶಂಕರಪ್ಪನವರನ್ನು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಸಂಜೆ ಕೊನೆಯುಸಿರೆಳೆದಿದ್ದಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಸೇರಿ 3 ಪುತ್ರರು, 4 ಪುತ್ರಿಯರನ್ನು ಇವರು ಅಗಲಿದ್ದಾರೆ. ಕರ್ನಾಟಕದ ರಾಜಕೀಯದಲ್ಲಿ ಅಜಾತ ಶತ್ರು ಎಂದೇ ಗುರುತಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪ ದಶಕಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿ ಇದ್ದಂಥವರು. ರಾಜ್ಯದ ಪ್ರಭಾವಿ ವೀರಶೈವ ಲಿಂಗಾಯತ ನಾಯಕರಾಗಿದ್ದರು. ಪ್ರತ್ಯೇಕ ಲಿಂಗಾಯತ ಧರ್ಮ ಕೂಗಿದ್ದಾಗ ವೀರಶೈವ ಲಿಂಗಾಯತ ಒಂದೇ ಅಂತ ಪ್ರಬಲವಾಗಿ ಪ್ರತಿಪಾದಿಸಿದ್ದಂಥವರು. 6 ಬಾರಿ ಶಾಸಕರಾಗಿ ಹಾಗೂ 1 ಬಾರಿ ಸಂಸದರಾಗಿ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಜ್ಯದ ವಿವಿಧ ಸರ್ಕಾರಗಳಲ್ಲಿ ಪ್ರಮುಖ ಖಾತೆಗಳನ್ನು ನಿಭಾಯಿಸುವ ಮೂಲಕ ಸಚಿವರಾಗಿ ಕೂಡ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ರಾಜ್ಯದ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ತೀವ್ರ ದುಃಖ ಮಡುಗಟ್ಟಿದೆ. 23ಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಏಜ್ ರಿಲೇಟೆಡ್ ಇಶ್ಯೂಸ್ ವರ್ ದೇರ್. ಚೆನ್ನಾಗೇ ಇದ್ರು, ಅದೇ ಸ್ಥಿತಿನಲ್ಲಿ ಕಂಟಿನ್ಯೂ ಆಗಿದ್ರು. ಅನ್ಫಾರ್ಚುನೇಟ್ಲಿ ಇವತ್ತು 6:20ಕ್ಕೆ ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡಿದ್ದಾರೆ. ಅಕ್ಟೋಬರ್ 23ಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಏಜ್ ರಿಲೇಟೆಡ್ ಇಶ್ಯೂಸ್ ವರ್ ದೇರ್. ಚೆನ್ನಾಗೇ ಇದ್ರು, ಅದೇ ಸ್ಥಿತಿನಲ್ಲಿ ಕಂಟಿನ್ಯೂ ಆಗಿದ್ರು. ಅನ್ಫಾರ್ಚುನೇಟ್ಲಿ ಇವತ್ತು 6:20ಕ್ಕೆ ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡಿದ್ದಾರೆ. ಒಬ್ಬ ರಾಜಕಾರಣಿ ಅಧಿಕಾರದಲ್ಲಿ ಇದ್ಕೊಂಡು ನನ್ನ ಕುಟುಂಬಕ್ಕೆ ನನಗೇನು ಸಿಕ್ತು ಅನ್ನೋದನ್ನ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಸಮಾಜಕ್ಕೆ, ಸಮುದಾಯಕ್ಕೆ ಏನು ಸಲ್ಲಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರಲ್ಲ, ಅದು ಬಹಳ ರೇರ್ ಅಂತ ಅನ್ಸುತ್ತೆ ರಾಜಕಾರಣದಲ್ಲಿ. ಮೊದಲನೇದಾಗಿ ಒಂದು ಡಿಸ್ಕ್ಲೈಮರ್ ಹಾಕ್ಬೋಣ. ಯಾಕೆಂದರೆ ಇಂಥ ದೊಡ್ಡ ದೊಡ್ಡ ಹಿರಿಯ ರಾಜಕಾರಣಿಗಳ ರಾಜಕೀಯ ಅನುಭವದಷ್ಟು ವಯಸ್ಸಾಗಿಲ್ಲ ನಮಗಿಲ್ಲ. ಹೌದು. ಹಾಗಾಗಿ ನಾವು ಇವರು ರಾಜಕೀಯದಲ್ಲಿ ಉತ್ತುಂಗದಲ್ಲಿದ್ದಾಗ ನಾವು ಹುಟ್ಟೇ ಇರಲಿಲ್ಲ. ನಿಜ. ಹಾಗೆ ನೋಡೋಕೆ ಹೋದರೆ ಶಾಮನೂರು ಶಿವಶಂಕರಪ್ಪನವ್ರು ನಾನು ಕೇಳಿ ತಿಳ್ಕೊಂಡಿರೋ ಪ್ರಕಾರ ಹೆಚ್ಚು ಕಡಿಮೆ 1969ನೇ ಇಸ್ವಿನಲ್ಲಿ ಅವರು ಸಕ್ರಿಯ ರಾಜಕಾರಣಕ್ಕೆ ಬರ್ತಾರೆ. ಪುರಸಭೆ ಸದಸ್ಯರಾಗಿ ಎಂಟರ್ ಆಗ್ತಕ್ಕಂಥದ್ದು. ಇವರೇನು ಅಂಥ ಶ್ರೀಮಂತ ಕುಟುಂಬದವರಲ್ಲ, ಹುಟ್ಟುತ್ತಾ ಬಡ ಕುಟುಂಬದಲ್ಲೇ ಹುಟ್ಟಿದಂಥವ್ರು. ಆದರೆ ಇವರಿಗೆ ಜನಸೇವೆಯನ್ನು ಮಾಡಬೇಕು, ಜನಾರ್ದನನ ಸೇವೆ, ಜನಸೇವೆಯೇ ಜನಾರ್ದನನ ಸೇವೆ ಅಂತಕ್ಕಂಥದ್ದನ್ನು ಚಾಚೂ ತಪ್ಪದೆ ಪಾಲಿಸ್ಕೊಂಡು ಬಂದಂಥವ್ರಂತೆ. ನಾನು ದಾವಣಗೆರೆಗೆ ಈ ಎಲೆಕ್ಷನ್ ಸಂದರ್ಭದಲ್ಲೆಲ್ಲ ಹೋಗಿದ್ದೆ. ಅಲ್ಲೆಲ್ಲ ಮಾತನಾಡೋದನ್ನ ನಾನು ಕೇಳಿಸ್ಕೊತಾ ಇದ್ದೆ. ಅವರೆಲ್ಲ ಯಾರು ಹೆಸರಿಡಿದು ಕರೆಯಲ್ಲ, ಅವ್ರನ್ನ ಅಜ್ಜ ಅವರು ಅಂತಾರೆ. ನಮ್ಮ ಅಜ್ಜ ಅವರು ಅಂತ ಮಾತಾಡ್ತಾರೆ. ದಿವ್ಯಾ, ನೀವು ದಾವಣಗೆರೆಗೆ ಹೋಗಿ, ದಾವಣಗೆರೆ ಸಿಟಿ ಇವತ್ತಿನ ದಿವಸ ಎಷ್ಟು ಅದ್ಭುತವಾಗಿ ಡೆವಲಪ್ ಆಗಿದೆ ಅಂತಂದರೆ, ನನ್ನ ಪ್ರಕಾರ ಆ ಕ್ರೆಡಿಟ್ ಎಲ್ಲ ಶಾಮನೂರು ಫ್ಯಾಮಿಲಿಗೆ ಹೋಗಬೇಕು. ಶಾಮನೂರು ಫ್ಯಾಮಿಲಿ, ಮತ್ತೊಂದು ಕಡೆ GM ಸಿದ್ದೇಶ್ವರ ಫ್ಯಾಮಿಲಿ. ತುಂಬ ಅದ್ಭುತ. ನಿಮಗೆ ದಾವಣಗೆರೆಯ ಇಂಚಿಂಚು ಕೂಡ ಸಿಮೆಂಟ್ ರೋಡ್ಗಳು, ಇದು ಥಾರ್ ರೋಡ್ ಇಲ್ಲ. ಒಂದೊಂದು ಗಲ್ಲಿನೂ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಅವ್ರಿಗೆ ತುಂಬ ಆಸೆ ಇದ್ದಿದ್ದೇನಂತಂದರೆ, ದಾವಣಗೆರೆ ಸಿಟಿಯನ್ನು ನಾವು ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ದಾವಣಗೆರೆ ಮಾಡಬೇಕು ಅಂತ ಆಸೆ ಇತ್ತು. ಅದಕ್ಕೆ ಕಟಿಬದ್ಧರಾಗಿ ಅವ್ರ ಮಗ ಎಲ್ಲ ಕೆಲಸ ಮಾಡ್ತಾರೆ. ಅಂದ್ಕೊಳ್ಳೋದು ಬೇರೆ, ಅದನ್ನ ಮಾಡಿ ತೋರಿಸಿದ್ದು. ಒಂದು, ಎಲ್ಲರೂ ಕೂಡ ಅವ್ರನ್ನ ಹಿರಿಯ ರಾಜಕೀಯ ಮುತ್ಸದ್ದಿ ಅಂತ ಹೇಳ್ತಾರಲ್ಲ, ಅದು ನಿಜ. ಅದ್ರ ಜೊತೆಗೆ ನಾನು ಆ್ಯಡ್ ಆನ್ ಮಾಡ್ತಕ್ಕಂಥದ್ದು, ಅವರೊಬ್ಬರು ಶಿಕ್ಷಣ ವಲಯಕ್ಕೆ ಕೊಟ್ಟಂತಹ ಅವರ ನಿಸ್ವಾರ್ಥ ಸೇವೆ ಇದೆಯಲ್ಲ. ಇವತ್ತಿನ ದಿನ ಬಾಪೂಜಿ ವಿದ್ಯಾಸಂಸ್ಥೆಗಳು ಅವರದ್ದು. ಆ ಬಾಪೂಜಿ ವಿದ್ಯಾಸಂಸ್ಥೆಗಳಲ್ಲಿ ಕಲಿತಂತಹ ಜನ ಇವತ್ತಿನ ದಿನ ದೇಶ ವಿದೇಶಗಳಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳಲ್ಲಿದ್ದಾರೆ. ನಿಮಗೊಂದು ನರ್ಸರಿ, ಅಂಗನವಾಡಿಯಿಂದ ಹಿಡಿದು ಮೆಡಿಕಲ್ ಕಾಲೇಜ್ ತನಕ, ಎಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ತನಕ ಅದ್ಭುತವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿಕ್ಷಣ ಕ್ಷೇತ್ರವನ್ನ ಬಿಸ್ನೆಸ್ ಮಾಡ್ಕೊಂಡಿರೋ ಈ ಕಾಲದಲ್ಲಿ ನಿಸ್ವಾರ್ಥ ಸೇವೆ ಮಾಡೋದು. ಹೌದೌದು. ನಿಮಗೆ ಅವರು ರೆಸಿಡೆನ್ಷಿಯಲ್ ಕಾಲೇಜ್ ಎಲ್ಲ ಮಾಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಬಡ ವಿದ್ಯಾರ್ಥಿಗಳು ಗುರುತಿಸಿ ಕರ್ಕೊಂಡು ಬಂದು ಅಡ್ಮಿಷನ್ ಕೊಟ್ಟು ಶಿಕ್ಷಣವನ್ನು ಕೊಟ್ಟಂಥವ್ರು. ಆಮೇಲೆ ಪ್ರತಿಭೆಗಳನ್ನು ಗುರುತಿಸ್ತಾ ಇದ್ರು ಯಾವತ್ತು. ಎಲ್ಲರೂ ಹೇಳ್ತಕ್ಕಂಥದ್ದನ್ನು ನಾನು ಕೇಳ್ತಾ ಇದ್ದೆ. ಈಗೆಲ್ಲ ಅವರ ಶ್ರೀಮಂತಿಕೆ ಎಲ್ಲ ಗೊತ್ತಿರ್ತಕ್ಕಂಥದ್ದೇ. ಆದರೆ ಬಹಳ ಡೌನ್ ಟು ಅರ್ತ್ ವ್ಯಕ್ತಿ. ಅದು ಯಾರೇ ಆಗಲಿ, ಒಬ್ಬ ಸಣ್ಣ ವ್ಯಕ್ತಿ ಹೋಗಿ ಮಾತನಾಡಿಸಿದ್ರು ಆತ್ಮೀಯತೆಯಿಂದ ಮಾತನಾಡಿಸ್ತಾ ಇದ್ರು. ನೀವು ಯಾರೋ ನನಗೆ ಗೊತ್ತಿಲ್ಲ, ನೀನು ಯಾರೋ ಪರಿಚಯ ಇಲ್ಲ, ಹಿಂಗಿಲ್ವೇ ಇಲ್ಲ. ಯಾರು ಹೋದ್ರು ನಾನು ಮಾತನಾಡಿಸಿದ್ದೀನಿ, ಎಷ್ಟು ಆತ್ಮೀಯತೆಯಿಂದ ಮಾತನಾಡಿಸ್ತಾರೆ. ಆಮೇಲೆ ಅವರ ಜೀವನೋತ್ಸಾಹ ಅಂತಕ್ಕಂಥದ್ದು ಕಳೆದ ಕೆಲವು ತಿಂಗಳ ತನಕನೂ ಕೂಡ ಒಂಥರ ಚೈತನ್ಯದ ಚಿಲುಮೆ. ಅವ್ರ ಮೊನ್ನೆ ನನಗೆ ಜ್ಞಾಪಕ ಇದೆ, ನಾನು ಇನ್ನೂ ಒಂದು ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು.
ಹೌದು, ಅವರ ಆತ್ಮೀಯರೆಲ್ಲ ಹೇಳ್ತಾ ಇದ್ರಿ ನಾನು ಇನ್ನೂ ಒಂದು ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು, ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ಗೂ ಕಂಟೆಸ್ಟ್ ಮಾಡ್ತೀನಿ ಅಂತ. ಅಂದ್ರೆ ಅದು ಅಧಿಕಾರದ ಆಸೆ ಅಲ್ಲ, ಅವರ ಸೇವಾ ಮನೋಭಾವ ಹೆಂಗಿತ್ತು. ಹೌದು, ಆ ಹುರುಪು ಇನ್ನೂ ಇದೆ ಅವರಲ್ಲಿ. ಆ ವಯಸ್ಸಲ್ಲಿ ಆ 90+ ಆಗ್ಬಿಟ್ರೆ ಈಗಿನ ಜನರೇಷನ್ ಇರೋದೇ ಇಲ್ಲ, ಅದು ಬೇರೆ ವಿಚಾರ. 90+ ಆದ್ರೂ ಕೂಡ ನಾನು ಇನ್ನೊಂದು ಎಲೆಕ್ಷನ್ ಮಾಡ್ತೀನಿ ಅನ್ನೋರು, ಅಷ್ಟು ಉತ್ಸಾಹ ಇತ್ತು. ಜೊತೆಗೆ ಯಾರೇ ಅವರು ಸಚಿವರಾಗಿ ತುಂಬಾ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ನೀವು ದಾವಣಗೆರೆನಲ್ಲಿ ಒಂದು ಗ್ಲಾಸ್ ಹೌಸ್ ಅಂತ ತೋಟಗಾರಿಕಾ ಇಲಾಖೆಯಿಂದ ಕಟ್ಟಿದ್ದಾರೆ. ಕಂಪ್ಲೀಟ್ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಇಲ್ಲಿ ಲಾಲ್ಬಾಗಲ್ಲಿ ಇದೆಯಲ್ಲ ಗ್ಲಾಸ್ ಹೌಸ್, ಅದಕ್ಕಿಂತ ಅದ್ಭುತವಾಗಿ ಕಟ್ಟಿದ್ದಾರೆ. ನಿಮಗೆ ವಿಶ್ವದ ರೇರ್ ಸ್ಪೀಶೀಸ್, ಅತ್ಯಂತ ವಿರಳವಾದಂತಹ ಗಿಡ ಮರಗಳೆಲ್ಲ ಬೆಳೆಸಿದ್ದಾರೆ. ಅದು ಈಗ SS ಮಲ್ಲಿಕಾರ್ಜುನ್ ಅವರು ತೋಟಗಾರಿಕಾ ಸಚಿವರು, ಅವ್ರ ಮಗ. ಅದನ್ನು ಅವರು ಕೇಳಿ ಇಸ್ಕೊಳ್ಳೋದು, ನಮಗೆ ತೋಟಗಾರಿಕಾ ಇಲಾಖೆ ಕೊಡಿ, ನಾವು ಡೆವಲಪ್, ಬೇರೆಯವ್ರನ್ನ ಕೇಳಿ ಅದೇನದು ಇಲಾಖೆ ಸರಿ ಇಲ್ಲ ಅಂತಾರೆ, ಕೇಳಿ ಇಸ್ಕೊತಾ ಇದ್ರು ಇವರು. ಅಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾ ಹೇಳಿದ್ನಲ್ಲ, ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡೋದು ಪಾಪ ರಾಜಕೀಯವಾಗಿ ಅದೊಂದು ನಷ್ಟ. ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದಂಥವ್ರು, ಸಮುದಾಯದ ಗಟ್ಟಿ ಧ್ವನಿಯಾಗಿದ್ದಂಥವ್ರು. ಈವನ್ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲೇ ಈ ವೀರಶೈವದ ಪ್ರತ್ಯೇಕ ಧರ್ಮ ಹೋರಾಟದ ಸಂದರ್ಭದಲ್ಲಿ ಸಮುದಾಯದ ಪರ ನಿಂತಂಥವ್ರು. ಆ ವಿಷಯದಲ್ಲಿ ನೇರ ವ್ಯಕ್ತಿತ್ವ. ಅದಕ್ಕೆ ಹೇಳಿದ್ದು ಸಮುದಾಯದ. ನಾನು ತುಂಬಾ ಜನ ಸ್ವಾಮೀಜಿಗಳೆಲ್ಲ ಇವಾಗ ನನ್ನ ಜೊತೆ ಮಾತನಾಡ್ತಾ ಇದ್ರು, ಅದನ್ನೇ ಹೇಳ್ತಾ ಇದ್ರು ಎಲ್ಲರೂ ಕೂಡ. ಸಮುದಾಯದ ಪರವಾಗಿ ಗಟ್ಟಿಯಾಗಿ ನಿಂತಹ ವ್ಯಕ್ತಿ ಅಂದ್ರೆ ಅವರು. ಸೊ ಅಂಥ ಹಿರಿಯ ಧುರೀಣರು, ಅವ್ರ ಜೊತೆ ನಾವು ಕೂಡ ಒಂದು ಸ್ವಲ್ಪ ಒಡನಾಟ ಸಣ್ಣದಾಗಿತ್ತು. ಹಾಗಾಗಿ ಅದು ಅಷ್ಟೇ ನಾವು ಧನ್ಯರು ಅಂತ ಅನ್ಕೊಳ್ಬೇಕು ಅಷ್ಟೇ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ನಿಧನದಿಂದ ರಾಜ್ಯ ರಾಜಕಾರಣದ ಮತ್ತೊಂದು ಕೊಂಡಿ ಕಳಚಿದೆ. ವೀರಶೈವ ಲಿಂಗಾಯತ ಗಟ್ಟಿ ಧ್ವನಿಯಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವು ಗಣ್ಯರು ಮತ್ತು ಪಕ್ಷಾತೀತ ನಾಯಕರು ಸಂತಾಪವನ್ನು ಸೂಚಿಸಿದರು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಸಂಜೆ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ತಿಳಿದು ಬಂದಿದೆ. ನಾಳೆ ನಡೆಯಬೇಕಿದ್ದಂತಹ ಅಧಿವೇಶನವನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ. ಅಲ್ಲದೆ ದಾವಣಗೆರೆ ವಿವಿಯ ಎಲ್ಲಾ ಪರೀಕ್ಷೆಗಳನ್ನು ಕೂಡ ಮುಂದೂಡಲ್ಪಟ್ಟಿದೆ. ಶಿಕ್ಷಣ ಕ್ಷೇತ್ರದ ಹರಿಕಾರ ಅಂತಲೇ ಗುರುತಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪ ಉದ್ಯಮಿಯಾಗಿಯೂ ಕೂಡ ಹೆಸರುವಾಸಿ. ಶಾಮನೂರು ಶಿವಶಂಕರಪ್ಪ ನಿಧನದ ಸುದ್ದಿ ತಿಳಿದಿದ್ದ ಹಾಗೆ ದಾವಣಗೆರೆಯ MCC ಬ್ಲಾಕ್ನಲ್ಲಿರುವ ನಿವಾಸದ ಮುಂದೆ ಅಪಾರ ಅಭಿಮಾನಿಗಳು, ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ನಡೆದು ಬಂದ ದಾರಿ, ಸಮಾಜಮುಖಿಯಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅನನ್ಯವಾಗಿದ್ದು, ಅಪಾರವಾದದ್ದು. ಒಬ್ಬ ಸಮಾಜದ ನಾಯಕರಾಗಿ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನವಾಗಿರ್ತದೆ. ಅವರ ಬದುಕು ತೆರೆದ ಪುಸ್ತಕವಾಗಿತ್ತು. ಅಂಥ ಶಿವಶಂಕರಪ್ಪನವರು ಮತ್ತೊಮ್ಮೆ ಹುಟ್ಟು ಬರಲಿ, ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಶಾಮನೂರು ಶಿವಶಂಕರಪ್ಪನವರು ಇಂದು ಸಂಜೆ ನಿಧನರಾದ ಸುದ್ದಿಯನ್ನು ಕೇಳಿ ದುಃಖವಾಯಿತು, ನೋವಾಯಿತು. ರಾಜಕೀಯ ಕ್ಷೇತ್ರಕ್ಕೂ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೂ ತುಂಬಲಾರದ ನಷ್ಟ ಆಗಿದೆ. ಅವರ ಅಗಲಿಕೆಯಿಂದ ಅವ್ರ ಬಂಧು ಬಳಗದವ್ರಿಗೆ, ಅವ್ರ ಕುಟುಂಬ ವರ್ಗದವ್ರಿಗೆ, ಅವ್ರ ಅಭಿಮಾನಿಗಳಿಗೆ ಆಗಿರ್ತಕ್ಕಂಥ ದುಃಖದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಶಾಮನೂರು ಶಿವಶಂಕರಪ್ಪ ಅವರು ಇಂದು ಸಂಜೆ ವಿಧಿವಶರಾದರು ಅನ್ನೋದನ್ನ ಕೇಳಿ ಸಹಜವಾಗಿ ತೀವ್ರವಾಗಿರ್ತಕ್ಕಂಥ ದುಃಖ ಸಮುದಾಯಗಳಲ್ಲಿ, ರಾಜ್ಯದಲ್ಲಿ ಆವರಿಸಿದೆ. ತಮ್ಮ 95ನೇ ವಯಸ್ಸಿನೊಳಗೂ ಸಹಿತ ಬಹಳ ಕ್ರಿಯಾಶೀಲರಾಗಿದ್ದವರು. ಅವರ ಶಾಮನೂರು ಶಿವಶಂಕರಪ್ಪನವರು ಇವತ್ತು ದೈವಾಧೀನರಾಗಿದ್ದಾರೆ. ರಾಜಕೀಯ ರಂಗದಲ್ಲಿ ಭೀಷ್ಮ ಅಂತಾನೆ ಹೆಸರಾಗಿರ್ತಕ್ಕಂಥ, ಬಹಳಷ್ಟು ಬಾರಿ MLA ಆಗಿ, ಮಂತ್ರಿಯಾಗಿ ಸಮಾಜದ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ವೀರಶೈವ ಸಮಾಜದಲ್ಲಿ ಅಧ್ಯಕ್ಷರಾಗಿ ನೇರ ನುಡಿಯ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ರಾಜ್ಯದ ಹಿರಿಯ ಮುತ್ಸದ್ದಿ, ಹಿರಿಯ ರಾಜಕಾರಣಿ, ಅನೇಕರಿಗೆ ವಿದ್ಯಾದಾತರು, ಅನೇಕ ಬಡ ಜನರ ಪಾಲಿಗೆ ಭಾಗ್ಯದಾತರೆಯಂತೆ ಅನ್ನಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪನವರನ್ನ ಇವತ್ತು ದೇಹತ್ಯಾಗ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ನೋವನ್ನು ತಂದಿದೆ. ಬಹುಕಾಲದಿಂದ ರಾಜಕಾರಣದಲ್ಲಿ ನುರಿತ ರಾಜಕಾರಣಿಯಾಗಿ 94ನೇ ವಯಸ್ಸಿನವರೆಗೆ ಸತತವಾಗಿ ಈ ಸಮಾಜದ ಸೇವೆ ಮಾಡ್ತಾ ಬಂದಿರತಕ್ಕಂಥ ಒಬ್ಬ ಅತ್ಯುತ್ತಮ ನಾಯಕ, ಅನೇಕ ಜನರ ವಿಶ್ವಾಸ ಗಳಿಸಿದ್ದ, ಅನೇಕ
ಇವತ್ತು ಭಾಳ ಬಿಗ್ ಟ್ರ್ಯಾಜಿಡಿ. ನಮ್ದು ಯಾರು ಲೀಡರ್ ಇದು ನ್ಯಾಷನಲ್ ಲೀಡರ್ ಅವರು ಇವತ್ತು ಇಲ್ಲ, ಇವತ್ತು ಹೋಗಿದ್ದಾರೆ ಖರೆ ಅವರು. ಬಟ್ ಹಿ ಹಸ್ ಗಿವನ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಟು ದ ಸೊಸೈಟಿ, ಟು ದ ಇನ್ ಎವ್ರಿ ಫೀಲ್ಡ್. ನೀವು ಮೆಡಿಸನ್ ನೋಡ್ರಿ, ಇಂಜಿನಿಯರಿಂಗ್, ಆರ್ ಇನ್ ಲುಕಿಂಗ್ ಎಟ್ ಅವರ್ ಕಲ್ಚರ್ ಆ್ಯಂಡ್ ಅವರ್ ರಿಲಿಜನ್ ಆ್ಯಂಡ್ ಆಲ್ಸೋ ಇನ್ ಪೊಲಿಟಿಕ್ಸ್. ಅವ್ರು ಯಾವಾಗ ಮಾತಾಡಿದ್ರು ಎವ್ರಿಬಡೀಸ್ ಟು ಲಿಸನ್. It means he's been through everything for the Quit India movement. He's been through, the independence struggle. ತುಂಬ ಇಲ್ಲಿ ಈಗ ಈ ಜನರೇಷನ್ ರಾಜಕಾರಣಿಗಳೆಲ್ರಿಗೂ ಕೂಡ ಅತ್ಯಂತ ಚಿರಪರಿಚಿತರು. ಆಮೇಲೆ ಸಮುದಾಯದ ವಿಚಾರ ಬಂದಾಗ ಅವರು ಪಕ್ಷವನ್ನು ನೋಡ್ತಾ ಇರಲಿಲ್ಲ. ಯಡಿಯೂರಪ್ಪನವರು ಅವ್ರ ಮನೆಗೆ ಹೋಗಿ ಬರೋರು ಯಾವಾಗಲೂ. ಸಮುದಾಯದ ವಿಚಾರ ಬಂದಾಗ ಏನು ಮಾಡಬೇಕು ಅಂತ ಇದೆಲ್ಲ ಮಾರ್ಗದರ್ಶನ ತಗೊಳ್ತಾ ಇದ್ರು. ಆಮೇಲೆ ಯಾವಾಗಲೂ ಕೂಡ ಅತ್ಯಂತ ಬ್ಯುಸಿಯಾಗಿ ತಮ್ಮನ್ನು ತಾವು ಇಟ್ಕೊಂಡಂಥವ್ರು. ಅವರು ಯಾವತ್ತೂ ಅವ್ರು ಸುಮ್ಮನೆ ಕೂತಿದ್ದಲ್ಲ. ಅವರು ಮನೆಯಲ್ಲಿ ಸಿಗ್ತಾನೆ ಇರಲಿಲ್ವಂತೆ. ಆ ವಯಸ್ಸಲ್ಲೂ ಕೂಡ ಯಾವಾಗಲೂ ಓಡಾಡ್ತಾ ಇದ್ರು. ಅಷ್ಟೊಂದು ಉತ್ಸಾಹ ಅವ್ರಿಗೆ. ಒಂದು ಕೊರಗಿತ್ತು, ನಾನು ಯಾಕೆ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು ಅಂತ ಕೇಳಿದ್ರು ಅವರು. ನಾನು ಯಾಕೆ ಆಗಬಾರ್ದು, ನನಗೇನು ಕಡಿಮೆ ಆಗಿದೆ, ಅನುಭವ ಇಲ್ಲ, ಸಮುದಾಯದ ಬಲ ಇಲ್ವಾ, ಅನುಭವ ಇಲ್ವಾ, ಗೆದ್ದಿಲ್ವಾ, ನಾನು ಜನಾಶೀರ್ವಾದ ನನಗಿಲ್ವಾ, ಅದೊಂದು ಕೊರಗು ಪಾಪ ಆಗಬೇಕಾಗಿತ್ತು ಅಂತಂದ್ಬಿಟ್ಟು ಸಮುದಾಯದಲ್ಲೂ ಕೂಡ ತುಂಬ ಜನ ಆಸೆ ಪಟ್ಟಿದ್ರು. ಅದೊಂದು ಆಗಲಿಲ್ಲ. ಆಮೇಲೆ ಮಾಜಿ ಪ್ರಧಾನಿ ದೇವೇಗೌಡರು ಮಾತಾಡಿದ್ದಾರೆ, ನೋಡ್ಬೋಣ. ಶಿವ ಸಮಾಜದ ಅಧ್ಯಕ್ಷರಾಗಿ ದುಡಿದಂಥ ವ್ಯಕ್ತಿ ದೈವಾಧೀನರಾಗಿದ್ದಾರೆಂದು ತಿಳಿಯ ಬಂದಿದೆ. ನನಗೆ ತುಂಬ ಆಘಾತ ಆಗಿದೆ. ಮನಸ್ಸು ತೀವ್ರವಾದ ಆಘಾತ. ಅದನ್ನು ಕೇಳಿದಾಗ ಮನಸ್ಸಿಗೆ ನೋವಾಯಿತು. ನಾನು ಅವರ ಕುಟುಂಬದ ಎಲ್ಲ ಸದಸ್ಯಗಳಿಗೆ ಈ ದುಃಖದ ಏನು ಒಡಲಿನಲ್ಲಿ ಅವರು ಸಿಲುಕಿದ್ದಾರೆ ಅದನ್ನೆಲ್ಲ ಸಹಿಸಿಕೊಂಡು ಅವರ ಮನಸ್ಸಿಗೆ ಶಾಂತಿಯನ್ನು ತಂದುಕೊಳ್ಬೇಕು ಅಂತ ಪ್ರಾರ್ಥನೆ. ರೈಟ್, ದಾವಣಗೆರೆ ದಣಿ ಅಂತಲೇ ಅವರನ್ನು ಅಲ್ಲೆಲ್ಲ ಕರೀತಾ ಇದ್ರು ಹೆಚ್ಚೆಚ್ಚಾಗಿ ಸಾಮಾನ್ಯವಾಗಿ. ಜೊತೆಗೆ ನೋಡಿ, ಅವರ ರಾಜಕೀಯದ ಕೆಲವು ಹೆಜ್ಜೆಗಳನ್ನು ನಾವು ನೋಡೋದಾದರೆ 1969ರಲ್ಲಿ ದಾವಣಗೆರೆ ಪುರಸಭೆ ಸದಸ್ಯರಾಗಿ ಅವರು ರಾಜಕೀಯ ಜೀವನಕ್ಕೆ ಬರ್ತಾರೆ. ನಾವು ಯಾರು ಹುಟ್ಟೇ ಇರಲಿಲ್ಲ ಆ ಟೈಮ್ನಲ್ಲಿ. ಅದಾದ ನಂತರ 71, 73ರಲ್ಲಿ ಚಿತ್ರದುರ್ಗ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಅವರು ಸೇವೆಯನ್ನು ಸಲ್ಲಿಸಿದರು 71, 73ರ ತನಕ. ಅದಾದಮೇಲೆ 1980ರಲ್ಲಿ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಬಟ್ ಅಲ್ಲಿ ಅವರು ಸೋಲು ಕಾಣ್ತಾರೆ. ಆ ನಂತರ 1994ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಅವರು ಆಯ್ಕೆ ಆಗ್ತಾರೆ. ಆವಾಗ ದಾವಣಗೆರೆ ಅವಿಭಜಿತ ಜಿಲ್ಲೆಯಾಗಿತ್ತು, ಶಿವಮೊಗ್ಗದೊಳಗಡೆ ಸೇರಿಕೊಂಡಿತ್ತು. ಆಮೇಲೆ ದಾವಣಗೆರೆ ಸಪರೇಟ್ ಜಿಲ್ಲೆ ಆಯಿತು. 97ರಲ್ಲಿ ಲೋಕಸಭೆಗೆ ಮೊದಲ ಬಾರಿಗೆ ಅವರು ಆಯ್ಕೆ ಆಗ್ತಾರೆ. ಈಗಲೂ ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರು ಇವರು ಸೊಸೆನೆ, ಪ್ರಭಾ ಮಲ್ಲಿಕಾರ್ಜುನ್ ಅವರು ಇವರು ಸೊಸೆನೆ. ಅದಾದ ನಂತರ 97 ಆದ ನಂತರ 2004ರಿಂದ ಕಂಟಿನ್ಯೂಸ್ ಆಗಿ 5 ಬಾರಿ ಅವರು ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. 2004ರಲ್ಲಿ 2ನೇ ಬಾರಿಗೆ ಶಾಸಕರು, 2008ರಲ್ಲಿ 3ನೇ ಬಾರಿಗೆ ಶಾಸಕರು, 2013ರಲ್ಲಿ 4ನೇ ಬಾರಿಗೆ ಶಾಸಕರು, 2018ರಲ್ಲಿ 5ನೇ ಬಾರಿಗೆ ಶಾಸಕರು, 2023ರಲ್ಲಿ 6ನೇ ಬಾರಿಗೆ. ಕಳೆದ 2.5 ವರ್ಷದ ಹಿಂದೆ ಕೂಡ ಚುನಾವಣೆ ನಡೀತು. ಅವ್ರಿಗೆ ನಿಮ್ಗೆ ವಯಸ್ಸಾಗಿದೆ, ಟಿಕೆಟ್ ಬೇಕಾ ಬೇಡವಾ ಅಂದಾಗ ನನಗೇನು ವಯಸ್ಸಾಗಿದೆ, ಟಿಕೆಟ್ ಕೊಡಿ, ಮುಂದೊಂದು ಚುನಾವಣೆನೂ ನಾನೇ ಮಾಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಿಂತರು, ಗೆದ್ದರು. ಆಮೇಲೆ ನಿಮಗೆ ಶಾಮನೂರು ಶಿವಶಂಕರಪ್ಪನವ್ರಿಗೆ ರಾಜಕೀಯವಾಗಿ ಎದುರಾಳಿಗಳೇ ಇರಲಿಲ್ಲ. ಅಜ್ಜ ಅವ್ರು ಎಲೆಕ್ಷನ್ ನಿಲ್ತಾರೆ ಅಂತಂದರೆ ಒಂದು ಮೆಸೇಜೇ ಹೋಗ್ಬಿಡ್ತಾ ಇತ್ತು ಎಂಟೈರ್. ಅಜ್ಜ ಅವ್ರು ನಿಲ್ತಾ ಇದ್ದಾರೆ, ಅವ್ರು ಗೆಲ್ಬೇಕಷ್ಟೇ. ಅವ್ರು ತುಂಬ ಏನು ತೀರಾ ಬೇರೆಯವ್ರ ಥರ ಎಲ್ಲ ಊರೂರಿಗೆಲ್ಲ ಹೋಗಿ ಪ್ರಚಾರನೇ ಮಾಡ್ತಿರ್ಲಿಲ್ಲ. ಜನ ಗೆಲ್ಲಿಸ್ತಾ ಇದ್ರು ಅವ್ರನ್ನ. ಸೊ ಹಾಗಾಗಿ ಈಗ ಅವರು ನಡೆದು ಬಂದಂತಹ ಹಾದಿ. ಸದ್ಯಕ್ಕೆ ಒಟ್ಟು 7 ಜನ ಮಕ್ಕಳು ಅವರಿಗೆ, 4 ಜನ ಹೆಣ್ಣು ಮಕ್ಕಳು ಮತ್ತು 3 ಜನ ಗಂಡು ಮಕ್ಕಳು. ದಾವಣಗೆರೆಯ ಅತ್ಯಂತ ಪ್ರಭಾವಶಾಲಿ ರಾಜಕಾರಣಿ. ಶಿಕ್ಷಣ ಸಂಸ್ಥೆಗಳ ಮೂಲಕ ಪ್ರಖ್ಯಾತಿಯನ್ನು ಗಳಿಸಿದರು. ಅದನ್ನೇ ನಾನು ಸ್ಪೆಸಿಫಿಕ್ ಆಗಿ ಹೇಳಿದ್ದು, ಶಿಕ್ಷಣ ಸಂಸ್ಥೆಗಳ ಕೊಡುಗೆಯನ್ನೇ ನಾವು ಹೆಚ್ಚೆಚ್ಚು ಶ್ಲಾಘನೆ ಮಾಡಬೇಕು ಅಂತಕ್ಕಂಥದ್ದು. ದಾವಣಗೆರೆಯಲ್ಲಿ ಹಲವು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರು. ಅಂಗನವಾಡಿಯಿಂದ ಹಿಡಿದು ಮೆಡಿಕಲ್ ಕಾಲೇಜ್ ತನಕ ಎಲ್ಲವನ್ನೂ ಕೂಡ ಅವರು ಮಾಡಿದರು. ಸೊ ಹಾಗಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಹೌದು. ಅವರು 3 ಬಾರಿ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಬರೀ ಅಧ್ಯಕ್ಷರಲ್ಲ, ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ನೋಡೋಣ. ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವ್ರ ಮುಖಂಡತ್ವದಲ್ಲಿ ಮಾಡಿದ್ದೆಲ್ಲ ಸಂಸತ್ ಸದಸ್ಯರು ಇದ್ರಲ್ಲ. ಈಗ ನೋಡಿ, ಅವ್ರ ಸೊಸೆ ಕೂಡ ಸಂಸತ್ ಸದಸ್ಯರಾಗಿದ್ದಾರೆ. ಒಳ್ಳೆ ಒಳನಾಟ ಇದೆ. ಜೊತೆಗೆ ಬಾಂಧವ್ಯ ಕೂಡ ಎಲ್ಲ ಅವರು ಅಜಾತ ಶತ್ರು ಇದ್ದಂಗೆ. ಎಲ್ಲ ಪಕ್ಷದವರು ಅವ್ರಿಗೆ ಅಪಾರವಾದಂಥ ಗೌರವವನ್ನು ಕೊಟ್ಕೊಂಡು ಬರ್ತಾಯಿದ್ರು.
ಬಟ್ ಅವರು ಕೊಟ್ಟಂಥ ಕೊಡುಗೆ ಇದೆಯಲ್ಲ ಎಲ್ಲ ರಂಗದಲ್ಲೂ ಕೂಡ ಧಾರ್ಮಿಕವಾಗಿ ಕೂಡ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸುಮಾರು ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ. ಅದೆಲ್ಲ ಕೂಡ ಇಡೀ ರಾಜ್ಯದಲ್ಲಿ ಭಾಳ ಅವರ ಕುಟುಂಬ, ಅವರ ಬೀಗ್ತನ ಎಲ್ಲ ಕೂಡ ಭಾಳ ಹೆಸರಿಗೆ ರಾಜ್ಯಕ್ಕೆ ಒಂದು ಕೀರ್ತಿ ತರೋಂಥ ಒಂದು ವ್ಯಕ್ತಿತ್ವ. ಓಕೆ, ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಗುದ್ದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಮುಂದಾಗಿದೆ. ನಾಯಕತ್ವ ಗೊಂದಲ ಬಗೆಹರಿಸುವಿಕೆಗಾಗಿ ಹೈಕಮಾಂಡ್ ಫಾರ್ಮುಲಾ ಒಂದನ್ನು ರೂಪಿಸಿದೆ ಅಂತ ಗೊತ್ತಾಗಿದೆ. ನವದೆಹಲಿಯಲ್ಲಿ ರಾಜ್ಯದ ಕುರ್ಚಿ ಕಿತ್ತಾಟ ವಿದ್ಯಮಾನ ಜೋರಾಗಿದ್ದು, ನವದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿಯನ್ನು ಭೇಟಿಯಾಗಿ ಡಿಕೆಶಿ ಚರ್ಚಿಸಿದ್ದಾರೆ. ಇಂದಿರಾ ಭವನದಲ್ಲಿ ಆಯೋಜಿಸಿದಂತಹ ಔತಣಕೂಟದಲ್ಲೂ ಕೂಡ ರಾಹುಲ್ ಭೇಟಿಯಾಗಿ ಡಿಕೆ ಮಾತನಾಡಿದ್ದಾರೆ. ವಿ ವಿಲ್ ಸಾಲ್ವ್ ಶಾರ್ಟ್ಲಿ ಅಂತ ಶೀಘ್ರದಲ್ಲೇ ಗೊಂದಲ ಬಗೆಹರಿಸುವಂತಹ ಭರವಸೆಯನ್ನ ಕೊಟ್ಟಿದ್ದಾರಂತೆ. ಡಿಕೆಶಿ ಸೋನಿಯಾ ಗಾಂಧಿ ಅವರನ್ನ ಸೌಹಾರ್ದಯುತವಾಗಿ ಭೇಟಿ ಮಾಡಿ ಮಾತನಾಡಿಸಿದ್ರು. ಬೆಳಗಾವಿ ಅಧಿವೇಶನ ಮಧ್ಯೆಯೂ ಹೈಕಮಾಂಡ್ ಭೇಟಿಗೆ ಕಾತರರಾಗಿದ್ದ ಡಿಕೆಶಿ ಕೊನೆಗೂ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ರಣದೀಪ್ ಸುರ್ಜೇವಾಲಾರನ್ನು ಕೂಡ ಭೇಟಿಯಾಗಿದ್ದಾರೆ. ಇತ್ತ ಸಿಎಂ ಎಐಸಿಸಿ ನಾಯಕರ ಭೇಟಿಯಾಗದೆ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಗದ್ದುಗೆ ಗುದ್ದಾಟಕ್ಕೆ ಮುಲಾಮು ಹಚ್ಚಲು ಬೆಳಗಾವಿ ಅಧಿವೇಶನ ಬಳಿಕ ದೆಹಲಿಯಲ್ಲಿ ಹೈವೋಲ್ಟೇಜ್ ಸಭೆ ನಡೆಯಲಿದೆ. ಮುಂದಿನ ಶುಕ್ರವಾರ ನಂತರ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಕೊಡಲಿದ್ದು, ಇಬ್ಬರೊಂದಿಗೂ ಕೂಡ ರಾಹುಲ್ ಸೋನಿಯಾ ಮಾತುಕತೆ ನಡೆಸೋ ನಿರೀಕ್ಷೆ ಇದೆ. ಹೈಕಮಾಂಡ್ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಕೆಶಿ, ಏನೆಲ್ಲ ಚರ್ಚೆಯಾಗಿದೆ ಹೇಳಲು ಸಾಧ್ಯವಿಲ್ಲ ಅಂದ್ರು. ಖಂಡಿತ ನಾನು ಹೋದ್ಮೇಲೆ ನನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲ ಅರ್ಥ ಆಗ್ತದಲ್ಲ, ನನ್ನ ಭೇಟಿ ಮಾಡ್ತಾರೆ, ನನಗೆ ಕುಶಲ ವಿಚಾರಿಸ್ತಾರೆ. ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ. ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಅದೆಲ್ಲ ಅವಶ್ಯಕತೆ ಇಲ್ಲ. ಈಗ ನಾನು ನೋಡಿದ ತಕ್ಷಣ ಅರ್ಥವಾಗುತ್ತಲ್ಲ ಅಂದ್ರೆ ಯಾವ ವಿಷಯಕ್ಕೆ ಹೋಗೋರೆ ಅನ್ನೋದಲ್ಲ, ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ ಅರ್ಥ ಅಷ್ಟೇ. ವೆರಿ ಸಿಂಪಲ್. ನೀವು ಅವರ ಮುಖ ಚೆಹರೆ ನೋಡಿ, ಅಬ್ಸರ್ವ್ ಮಾಡಿ ನೋಡಿ. ಬೇರೆ ಟೈಮಲ್ಲಿ ಮಾತಾಡೋದಕ್ಕೂ ಈಗ ಮಾತಾಡೋದಕ್ಕೂ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ನಿಮಗೆ ಇನ್ನೊಂದೇನು ಗೊತ್ತಾ, ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ಗೆ ವಿ ವಿಲ್ ಸಾಲ್ವ್ ಶಾರ್ಟ್ಲಿ ಅಂತ ಕೊಟ್ಟಿದ್ದಾರೆ ಭರವಸೆ ಅಂತಂದಾಗ, ಅವರೇ ಕರೆದು ಹೇಳಿದ್ದಾರೆ ಅಂತಂದಾಗ, ಆಕ್ಚುಲಿ ಅವ್ರು ಬ್ಯುಸಿ ಇದ್ರು ಇವತ್ತು ಆ ವೋಟ್ ಚೋರಿ ಸಮಾವೇಶದಲ್ಲಿ. ಇವತ್ತು ಅದನ್ನು ಪ್ರಸ್ತಾಪ ಮಾಡೋ ಹಾಗೆ ಮಾಡಬೇಕು ಅಂತ ಏನು ಇರಲಿಲ್ಲ. ಡಿ ಕೆ ಶಿವಕುಮಾರ್ಗೆ ಕರೆದು ಹೇಳಿದ್ದಾರೆ ಅಂತಂದ್ರೆ, ನಿನ್ನ ವಿಚಾರ ನನ್ನ ಮನಸ್ಸಲ್ಲಿ ಇದೆಯಪ್ಪ, ಸದ್ಯದಲ್ಲೇ ಬಗೆಹರಿಸ್ಕೊಡ್ತೀವಿ ಅಂತ ಒಂದು. ಎರಡನೇದು, ವಿ ವಿಲ್ ಸಾಲ್ವ್ ಶಾರ್ಟ್ಲಿ ಅಂತ ಒಂದು, ಮತ್ತೊಂದೇನೋ ಫಾರ್ಮುಲಾ ರೂಪಿಸ್ತೀವಿ ಅಂತ ಹೇಳಿದ್ರಲ್ಲ. ಒಂದ್ ವೇಳೆ ಒಪ್ಪಂದ ಆಗಿದೆ, ಮಾತುಕತೆ ಆಗಿದೆ, ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋದೇ ಆದ್ರೆ ಇದೂ ಬೇಕಿಲ್ಲ ಅಂತ ನಾನು ಹೇಳೋದು. ಇವ್ರ ಅಧಿವೇಶನ ಎಲ್ಲ ಮುಗಿದ ಮೇಲೆ ಬಂದ್ರಪ್ಪ ಆಯ್ತು, ಬರಲೂ ಬೇಕಾಗಿಲ್ಲ. ಡಿ ಕೆ ಸಿದ್ದರಾಮಯ್ಯನವರು ಒಂದು ಮೆಸೇಜ್ ಕೊಟ್ಟು, ಇಂಥ ದಿನ ನೀವು ರಿಸೈನ್ ಮಾಡಿ, ಇಂಥ ದಿನ ನೀವು ಓದ್ ತಗೊಳ್ಳಿ ಅಂದ್ರೆ ಮುಗ್ದೇ ಹೋಯ್ತು. ಅಲ್ಲ, ಅಷ್ಟು ಸುಲಭ ಅಲ್ಲ ಅನ್ನೋದು ಅವ್ರಿಗೂ ಗೊತ್ತಲ್ವಾ. ಕೆಲವೆಲ್ಲ ಒಳಸುಳಿಗಳು ಇರ್ತವಲ್ಲ. ಈಗ ಸಿದ್ದರಾಮಯ್ಯನವರು ಅವರೇ ಹೇಳ್ದಂಗೆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳ್ದಂಗೆ ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಟ್ಟು ಸುಮ್ಮನೆ ಆಗ್ಬಿಡಲ್ವಲ್ಲ. ಒಂದಷ್ಟು ಬಾರ್ಗೇನಿಂಗ್ ಇರುತ್ತಲ್ಲ. ಸಂಪುಟದಲ್ಲಿ ಇವ್ರ ಕಡೆಯವರು ಯಾರ್ಯಾರು ಇರಬೇಕು, ಕೆಪಿಸಿಸಿ ಅಧ್ಯಕ್ಷರು ಯಾರಾಗಬೇಕು, ಇದೆಲ್ಲ ಇರುತ್ತಲ್ಲ. ಅಂದ್ರೆ ಆ ಹೋಲ್ಡ್ ಅನ್ನ ಬಿಟ್ಕೊಡಲ್ಲ ಸಿದ್ದರಾಮಯ್ಯನವರು. ಒಂದ್ ವೇಳೆ ಅವರು ರಾಜೀನಾಮೆ ಕೊಟ್ಟರು ಕೂಡ ಪಕ್ಷದಲ್ಲಿ ಅವರ ಗ್ರಿಪ್ ಹೋಗ್ಬಿಟ್ರೆ ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ಮಾತುಕತೆ ಆಡ್ಬೇಕಲ್ಲ, ಅದಕ್ಕೇನೋ ಒಂದಷ್ಟು ಫಾರ್ಮುಲಾ ಅಂತ ಹೇಳ್ತಾ ಇದ್ದಾರೆ. ಎರಡನೇದು, ಆ ತರ ಹಠಕ್ಕೆ ಬಿದ್ದಿದ್ದೇ ಆಗಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಇವರೆಲ್ಲರನ್ನೂ ಭೇಟಿ ಆಗ್ತಿದ್ರು, ಅವರು ಮಾತಾಡ್ತಾ ಇದ್ರು. ಅವ್ರು ಯಾರನ್ನೂ ಭೇಟಿಯಾಗದೆ ವಾಪಸ್ ಬಂದಿದ್ದಾರೆ. ಅದ್ರ ಅರ್ಥ ಏನು? ನೀವು ಯಾವಾಗ ಹೇಳ್ತೀರಾ ಅವಾಗ ಬರ್ತೀನಿ ನಾನು ಅಂತ. ನಾನೇನು ಇವಾಗ ಬಂದು ನಿಮ್ಮ ಹತ್ರ ಇದು ಮಾಡೋದು? ಈ ಕೆಲಸ ಆಗ್ಬೇಕಾಗಿರೋ ಡಿ ಕೆ ಶಿವಕುಮಾರ್ ತಾನೆ. ಸಿದ್ದರಾಮಯ್ಯನವ್ರಿಗೇನು ಆಗ್ಬೇಕಾಗಿಲ್ವಲ್ಲ. ಡಿ ಕೆ ಶಿವಕುಮಾರ್ ಕೆಲಸ ಆಗ್ಬೇಕಾಗಿತ್ತು, ಓಡೋಗಿ ಮಾತಾಡ್ಸಿದ್ರು. ಅವ್ರಿಗೇನೋ ಒಂದು ಸಿಗ್ನಲ್ ಸಿಕ್ಕಿರ್ಬೋದು. ಸಿದ್ದರಾಮಯ್ಯ ಇಸ್ ವೆರಿ ಕ್ಲಿಯರ್. ಹೋಗಿ ಮಾತಾಡ್ಸೋದಕ್ಕಿಂತ ನೀವು ಯಾವತ್ತು, ಅವ್ರು ಹೇಳ್ತಿದಾರಲ್ಲ, ಮೊನ್ನೆನೂ ಹೇಳಿದ್ರು, ಹೈಕಮಾಂಡ್ ಯಾವತ್ತು ಕರೆಯುತ್ತೆ ಅವತ್ತು ಹೋಗ್ತೀನಿ. ಈಗ ಅಧಿವೇಶನ ಎಲ್ಲ ಇತ್ತು. ಆಮೇಲೆ ಇದು ಶಾಮನೂರು ಶಿವಶಂಕರಪ್ಪನವ್ರದ್ದು ಅವಾಗಿನ್ನೂ ಸುದ್ದಿ ಬಂದಿರಲಿಲ್ಲ ಅಂತ ಅನ್ಸುತ್ತೆ. 6:45ಕ್ಕೆ 7 ಗಂಟೆಗೆ ನಮಗೆ ಸುದ್ದಿ ಬಂದಿದ್ದು. ಹಾಗಾಗಿ ಈಗ ನಾಳೆ ಅಧಿವೇಶನ ಅಡ್ಜರ್ನ್ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ ಅವ್ರಿಗೆ. ಅವ್ರು ಸೀದಾ ಬೆಳಗಾವಿಗೆ ಬಂದು ಇಳಿದಿದ್ದಾರೆ. ಇವಾಗ ನಾಳೆ ಅವ್ರು ದಾವಣಗೆರೆಗೂ ಕೂಡ ಬರ್ತಾರೆ. ಸೊ ಹಾಗಾಗಿ ಹಿ ಈಸ್ ವೆರಿ ಕ್ಲಿಯರ್. ಸೊ ಎಲ್ಲವೂ ಕೂಡ ಒಂದು ಅಂತಿಮ ಹಂತಕ್ಕೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಏನೇ ಆದ್ರೂ ಮಾತುಕತೆ ಇಬ್ಬರನ್ನೂ ಕೂರಿಸಿ ಮುಖಾಮುಖಿನೇ ಮಾತಾಡಬೇಕು. ಅವರೊಬ್ಬರನ್ನ ಒಂದಿನ ಕರೆಸೋದು, ಇವರೊಬ್ಬರನ್ನ ಒಂದಿನ ಕರೆಸೋದು ಹಂಗಲ್ಲ. ಇದೇನಿದ್ರು ಕೊಡು ತಗೋ ಇಷ್ಟೇ ಲೆಕ್ಕಾಚಾರ ತಾನೆ. ಇಬ್ಬರನ್ನು ಕೂರಿಸಿ ಮಾತಾಡ್ತಾರೆ. ಇನ್ನು ಜನವರಿ 6ಕ್ಕೆ ಡಿಕೆಶಿಗೆ ಪಟ್ಟಾಭಿಷೇಕ ಎಂಬ ಇಕ್ಬಾಲ್ ಹುಸೇನ್ ಟೈಮ್ ಬಾಂಬ್ ಮಧ್ಯೆ ರಾಜ್ಯ ಕಾಂಗ್ರೆಸ್ ಕುರ್ಚಿ ಫೈಟ್ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ವೋಟ್ ಚೋರಿ ಸಮಾವೇಶ ನೆಪದಲ್ಲಿ ದೆಹಲಿಯಲ್ಲಿ ಸಿಎಂ ಮತ್ತು ಡಿಕೆ ಬಣ್ಣಗಳ ಮಧ್ಯೆ ಸ್ಲೋಗನ್ ಶಕ್ತಿ ಪ್ರದರ್ಶನ ನಡೆದಿದೆ. ಈಗಾಗಲೇ ಕದನ ವಿರಾಮ ಉಲ್ಲಂಘಿಸಿರುವ ಎರಡೂ ಬಣದ ನಾಯಕರು ಸಿಎಂ ಡಿಕೆ ಪರ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ.
ಬೆಳಿಗ್ಗೆ DKಶಿ ಬೆಂಬಲಿಗರು ಮುಂದಿನ CM DKಶಿ ಅಂತ ಜೈಕಾರಕ್ಕೆ ಹೋಗಿದ್ರು. ಡೆಲ್ಲಿನಲ್ಲಿದೆಲ್ಲ. ಇದಕ್ಕೆ ಕೌಂಟರ್ ಆಗಿ ಸಿದ್ದು ಆಪ್ತರು ಕೂಡ 5 ವರ್ಷವೂ ಸಿದ್ದರಾಮಯ್ಯ CM ಅಂತ ಘೋಷಣೆ ಮೊಳಗಿಸಿದರು. ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವ ಸಚಿವ HK ಪಾಟೀಲ್, ನಮ್ಮ ಪಕ್ಷದಲ್ಲಿ ಯಾವುದೇ ಕಿತ್ತಾಟ ಇಲ್ಲ, ಇಕ್ಬಾಲ್ ಹುಸೇನ್ ಮಾತಿಗೆ ಪ್ರತಿಕ್ರಿಯೆ ಕೊಡಲ್ಲ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ದಾರೆ. ಇನ್ನು MLC ಸಲೀಂ ಅಹಮದ್ ಮಾತಾಡಿ CM DCM ರಾಮ ಲಕ್ಷ್ಮಣರಂತೆ ಇದ್ದಾರೆ, ಆದರೆ ಕೆಲವರು ಹುಳಿ ಹಿಂಡುವ ಕೆಲಸ ಮಾಡ್ತಿದ್ದಾರೆ ಅಂತ BJಪಿಗರ ಮೇಲೆ ಕಿಡಿಕಾರಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಸಚಿವ ಬೋಸ್ ರಾಜು ಹೇಳಿದ್ದಾರೆ. ಇನ್ನು DK ಆಪ್ತ ಶಾಸಕ ರವಿ ಗಣಿಗ ಮಾತನಾಡಿ, ಹೈಕಮಾಂಡ್ ಇಬ್ಬರನ್ನು ಕರೆಸಿ ಮಾತನಾಡ್ತಾರೆ, ಯಾರೂ ಗೊಂದಲದ ಹೇಳಿಕೆ ಕೊಡಬಾರದು ಅಂತ ಪಕ್ಷದ ನಾಯಕರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಕಿತ್ತಾಟ ನಮ್ಮ ಪಕ್ಷದಲ್ಲಿ ಇಲ್ಲವೇ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷರಾದ ಶಿವಕುಮಾರ್ ಅವರು ಈಗಾಗಲೇ ಕುಳಿತು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ನಾವು ಎಲ್ಲರೂ ಒಂದು ಅಂತ ಹೇಳಿದ್ದಾರೆ. ಏನು ಹೈಕಮಾಂಡ್ ಹೇಳ್ತದೆ ಅದು ಎಲ್ಲರಿಗೂ ಅಂತಿಮ ಅಂತ ಹೇಳಿದ್ದಾರೆ. ಯಾರು ಏನರ ಮಾತಾಡಿದರೆ ಅವರಿಗೆ ಪ್ರತಿಕ್ರಿಯೆ ಮಾಡೋದಿಲ್ಲ. ಕುರ್ಚಿ ಕಿತ್ತಾಟ ನಮ್ಮ ರಾಜ್ಯದಲ್ಲಿ ಯಾವುದೇ ಗೊಂದಲ ಇಲ್ಲ. ಹೈಕಮಾಂಡ್ ನಿರ್ಧಾರ ಅಂತಿಮ, ಯಾರು ಕೂಡ ಚರ್ಚೆ ಮಾಡಬೇಡಿ ಅಂತ ಮಾತನ್ನು ಹೇಳಿದ್ದಾರೆ. ಅದರಿಂದ ನಮ್ಮಲ್ಲಿ ಒಗ್ಗಟ್ಟಿದೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯರವರು, ಸನ್ಮಾನ್ಯ DK ಶಿವಕುಮಾರ್ ಅವರು ರಾಮ ಲಕ್ಷ್ಮಣ ಅಂತ ಇದ್ದಾರೆ. ಆದರೆ ಕೆಲವರು ಹುಳಿ ಹಿಂಡಂತ ಕೆಲಸ BJಪಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರನ್ನು ಭೇಟಿ ಆಗತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಆ ವಿಷಯನ ಚರ್ಚೆ ಆಗಲ್ಲ. ಯಾವುದೇ ರಾಜಕೀಯ ಚರ್ಚೆಗೆ ಅವಕಾಶನೇ ಇಲ್ಲ. ನಾನು 50 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನೋಡ್ತಾ ಇದ್ದೇನೆ. ಇಂಥ ಸಂದರ್ಭದಲ್ಲಿ ಏನೂ ಚರ್ಚೆ ನಡೆಯೋದಿಲ್ಲ. ಇಬ್ಬರು ನಾಟಿ ಕೋಳಿ ತಿಂದ ಮೇಲೆ, DCM ಮತ್ತು CM ತಿಂದ ಮೇಲೆ ನಾವಿಬ್ಬರು ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಬದ್ಧರಾಗಿರೋಣ ಅಂತ ಅವ್ರು ಹೇಳಿದ್ದಾರೆ. ಹೈಕಮಾಂಡ್ ಅವರು ಯಾವತ್ತು ಇಬ್ಬರನ್ನ ಕರೆದು ಮಾತಾಡ್ತಾರೋ ಅವತ್ತು ಬಗೆಹರಿಯುತ್ತೆ. ನಾನು ಟಿವಿಲಿ ಹೇಳಿದ್ರೆ, ಇಕ್ಬಾಲ್ ಟಿವಿಲಿ ಹೇಳಿದ್ರೆ, ಶಿವಗಂಗಾ ಟಿವಿಲಿ ಹೇಳಿದ್ರೆ ಅಷ್ಟೇ ವಿಚಾರ. ಹೈಕಮಾಂಡ್ ಇಬ್ಬರನ್ನು ಯಾವತ್ತು ಕರೀತಾರೆ ಆವತ್ತಿಗೆ ಸಮಸ್ಯೆ ಬಗೆಹರಿಯುತ್ತೆ. ಸುಮ್ಮನೆ ಯಾಕೆ ಎಲ್ಲರೂ ಮಾತಾಡಿ ಸುಸ್ ಮಾಡ್ಕೋತೀರಾ? ಬೇಕಾಗಿಲ್ಲ. ಏನ್ ನಡೀತಾ ಇದೆ ಅನ್ನೋ ಜನಕ್ಕೆ ಚೆನ್ನಾಗಿ ಗೊತ್ತು. ಇವ್ರು ಹೇಳೋದ್ ಬೇಕಾಗಿಲ್ಲ. ಆಮೇಲೆ ಎಲ್ಲ ಹೇಳ್ಬಿಟ್ಟು ಕೊನೆಗೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಕ್ ನೀವ್ ಯಾಕೆ ಬೇಕಾ? ಎಲ್ರಿಗೂ ಗೊತ್ತಿರೋ ಅಂತ ವಿಚಾರಣೆ ಬಿಡಿ.